ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಅಧ್ಯಾಯ 4 ರೇಖಾಗಣಿತ ಮೂಲಭೂತ ಅಂಶಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 4.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ವಕ್ರರೇಖೆಯನ್ನು ತೆರೆದ ಅಥವಾ ಆವೃತಗಳನ್ನಾಗಿ ವಿಂಗಡಿಸಿ. ಇಲ್ಲಿ ಎ ದಿಂದ ಈವರೆಗೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ತೆರೆದ ಎಂದರೆ ಎರಡು ಬಿಂದುಗಳು ಸೇರಿರಬಾರದು. ಆವೃತ ಎಂದರೆ ಎರಡು ಬಿಂದುಗಳು ಸೇರಿರುವಂತಹ ವಕ್ರರೇಖೆ. ಇಲ್ಲಿ ಎರಡು ಬಿಂದುಗಳು ಸೇರಿಲ್ಲ, ಆದ್ದರಿಂದ ಇದು ತೆರೆದ ವಕ್ರರೇಖೆಯಾಗಿದೆ. ಎ ಇದು ತೆರೆದ ವಕ್ರರೇಖೆ. ಬಿ ಪ್ರಶ್ನೆ, ಇದು ಎರಡು ಬಿಂದುಗಳು ಸೇರಿದ್ದಾವೆ, ಆದ್ದರಿಂದ ಬಿ ಆವೃತ ವಕ್ರರೇಖೆ. ಸಿ ಚಿತ್ರದಲ್ಲಿ ಎರಡು ಬಿಂದುಗಳು ಸೇರಿಲ್ಲ, ಆದ್ದರಿಂದ ಇದು ತೆರೆದ ವಕ್ರರೇಖೆಯಾಗಿದೆ. ಡಿ ಚಿತ್ರ, ಇಲ್ಲಿ ಎಲ್ಲ ಬಿಂದುಗಳು ಕೂಡಿದ್ದಾವೆ, ಆದ್ದರಿಂದ ಇದು ಆವೃತ ವಕ್ರರೇಖೆ. ಈ ಚಿತ್ರದಲ್ಲಿ ಎರಡು ಬಿಂದುಗಳು ಸೇರಿದ್ದಾವೆ, ಆದ್ದರಿಂದ ಇದು ಕೂಡ ಆವೃತ ವಕ್ರರೇಖೆ. ಪ್ರಶ್ನೆ ನಂಬರ್ 2, ಕೆಳಗಿನವುಗಳನ್ನು ವಿಶದೀಕರಿಸಲು ಕಚ್ಚಾ ಚಿತ್ರಗಳನ್ನು ಎಳೆಯಿರಿ. ಎ ತೆರೆದ ವಕ್ರರೇಖೆ. ತೆರೆದ ವಕ್ರರೇಖೆ ಎಂದರೆ ಎರಡು ಬಿಂದುಗಳು ಇಲ್ಲಿ ಸೇರಿರಬಾರದು, ತೆರೆದ ವಕ್ರರೇಖೆ. ಬಿ ಆವೃತ ವಕ್ರರೇಖೆ. ನಾವು ಯಾವುದೇ ಚಿತ್ರವನ್ನು ಬೇಕಾದರೂ ಇಲ್ಲಿ ಬಿಡಿಸಬಹುದು. ಇಲ್ಲಿ ಎರಡು ಬಿಂದುಗಳು ಕೂಡಿದ್ದಾವೆ, ಇದು ಆವೃತ ವಕ್ರರೇಖೆ. ಮೂರನೇ ಪ್ರಶ್ನೆ, ಯಾವುದೇ ಬಹುಭುಜಾಕೃತಿಯನ್ನು ರಚಿಸಿ ಅದರ ಒಳಗಿರುವ ಭಾಗವನ್ನು ಛಾಯೀಕರಿಸಿ. ಛಾಯೀಕರಿಸಿ ಎಂದರೆ ಇಲ್ಲಿ ನಾವು ಶೇಡಿಂಗ್ ಮಾಡಬೇಕು. ಇಲ್ಲಿ ಬಹುಭುಜಾಕೃತಿ ಎಂದರೆ ಎರಡಕ್ಕಿಂತ ಹೆಚ್ಚಿನ ಬಾಹುಗಳನ್ನು ಹೊಂದಿರುವಂತಹ ಆಕೃತಿ. ಇಲ್ಲಿ 4 ಭುಜದ ಚೌಕವನ್ನು ಬಿಡಿಸುತ್ತಿದ್ದೇವೆ. ಚೌಕವನ್ನು ಬಿಡಿಸಿ ಇಲ್ಲಿ ಈ ಚೌಕವನ್ನು ಛಾಯೀಕರಿಸೋಣ. ಪ್ರಶ್ನೆ ನಂಬರ್ 4, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ ಇದು ವಕ್ರರೇಖೆಯೇ? ಈ ಚಿತ್ರ ವಕ್ರರೇಖೆಯಾಗಿದೆ, ಆದ್ದರಿಂದ ಹೌದು. ಬಿ ಪ್ರಶ್ನೆ, ಇದು ಮುಚ್ಚಿದ ಆಕೃತಿಯೇ? ಇಲ್ಲಿ ಎರಡು ಬಿಂದುಗಳು ಕೂಡಿದ್ದಾವೆ, ಇದು ಆವೃತ ರೇಖೆಯಾಗಿದೆ, ಆದ್ದರಿಂದ ಇದು ಮುಚ್ಚಿದ ಆಕೃತಿ, ಹೌದು. 5ನೇ ಪ್ರಶ್ನೆ, ಸಾಧ್ಯವಿದ್ದ ಕೆಳಗಿನ ಪ್ರತಿಯೊಂದಕ್ಕೂ ಕಚ್ಚಾ ಚಿತ್ರ ಬರೆಯಿರಿ. ಎ ಮುಚ್ಚಿದ ವಕ್ರರೇಖೆಯಾಗಿದ್ದು ಬಹುಭುಜಾಕೃತಿ ಆಗಿರಬಾರದು. ಬಹುಭುಜಾಕೃತಿ ಎಂದರೆ ಎರಡು ಬಾಹುವಿಗಿಂತ ಹೆಚ್ಚಿನ ಬಾಹುಗಳನ್ನು ಹೊಂದಿರುವಂತಹ ಆಕೃತಿ. ಇಲ್ಲಿ ನಾವು ಎರಡೇ ಬಾಹುಗಳನ್ನು ತೆಗೆದುಕೊಳ್ಳೋಣ. ಇದು ಮುಚ್ಚಿದ ವಕ್ರರೇಖೆಯಾಗಿರಬೇಕು, ಆದ್ದರಿಂದ ನಾವು ಎರಡು ಬಿಂದುಗಳನ್ನು ಕೂಡಿಸೋಣ. ಇದು ಮುಚ್ಚಿದ ವಕ್ರರೇಖೆಯೂ ಹೌದು ಮತ್ತು ಬಹುಭುಜಾಕೃತಿ ಆಗಿಲ್ಲ. ಬಿ ಪ್ರಶ್ನೆ, ಪೂರ್ಣವಾಗಿ ರೇಖಾಖಂಡಗಳಿಂದ ಉಂಟಾದ ತೆರೆದ ವಕ್ರರೇಖೆ. ಇಲ್ಲಿ ಎರಡು ಬಿಂದುಗಳು ತೆರೆದಿರಬೇಕು, ಆದ್ದರಿಂದ ನಾವು ಈ ಚಿತ್ರವನ್ನು ಬಿಡಿಸಿದ್ದೇವೆ. ಸಿ ಪ್ರಶ್ನೆ, ಎರಡು ಬಾಹುಗಳುಳ್ಳ ಬಹುಭುಜಾಕೃತಿ. ಎರಡು ಬಾಹು ಇರುವಂತಹ ಆಕೃತಿಗೆ ಬಹುಭುಜಾಕೃತಿ ಎನ್ನುವುದಿಲ್ಲ. ಬಹುಭುಜಾಕೃತಿ ಎಂದರೆ ಎರಡು ಬಾಹುವಿಗಿಂತ ಹೆಚ್ಚು ಬಾಹುಗಳನ್ನು ಹೊಂದಿರುವಂತಹ ಆಕೃತಿ, ಆದ್ದರಿಂದ ಇದು ಸಾಧ್ಯವಿಲ್ಲ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 4.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 4.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.